ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಡಿಯನ್ ಪೋಸ್ಟ್ GDS ಆನ್ಲೈನ್ ರಿಕ್ವೈರ್ಮೆಂಟ್ನ ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋದು ಬನ್ನಿ. ಈ ವೆಬ್ಸೈಟ್ನ ಲಿಂಕನ್ನು ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮೊದಲು ನೀವು ಈ ಗ್ರಾಮೀಣ ಡಾಕ್ ಸೇವಕ್ಕೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಯಾವ ಡಿವಿಷನ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ಅದನ್ನ ಮೊದಲೇ ಆ ಡಿವಿಷನಲ್ಲಿ ನಿಮಗೆ ಸಂಬಂಧಪಟ್ಟ ಹಾಗೆ ಕೆಟಗರಿಗೆ ಏನಾದರೂ ಪೋಸ್ಟ್ ಇದಾವೆ ಇಲ್ಲ ಅಂತ ನೋಡ್ಕೋಬೇಕು. ಅದನ್ನ ನೋಡೋದು ಹೇಗಪ್ಪ ಅಂತಂದ್ರೆ ಇಲ್ಲಿ ವೇಕೆಂಟ್ ಪೋಸ್ಟ್ಸ್ ಅಂತ ಇದೆಯಲ್ಲ ಅಲ್ಲಿ ಹೋಗಿ ಸರ್ಕಲ್ ಮತ್ತೆ ಡಿವಿಷನ್ ಇದೆಯಲ್ಲ ನೀವು ಸರ್ಕಲ್ ಸೆಲೆಕ್ಟ್ ಮಾಡಬೇಕು. ಸರ್ಕಲ್ ಇಲ್ಲಿ ಕರ್ನಾಟಕ ಅಂತ ಕ್ಲಿಕ್ ಮಾಡಿ ಮತ್ತೆ ಡಿವಿಷನ್ ಇಲ್ಲಿ ನಿಮ್ಗೆ ಯಾವ ಡಿವಿಷನ್ ಬೇಕಪ್ಪ ಅಂತಂದ್ರೆ ಆ ಡಿವಿಷನ್ ಕ್ಲಿಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು, ಈಸ್ಟ್ ಡಿವಿಷನ್ ಬೆಂಗಳೂರು, GPO ಡಿವಿಷನ್ ಬೆಂಗಳೂರು, ಸಾರ್ಟಿಂಗ್ ಡಿವಿಷನ್ ಅಂತ ಇದೆಯಲ್ಲ ನಾನು ಇಲ್ಲಿ ಫಸ್ಟ್ ಬಾಗಲಕೋಟೆ ಡಿವಿಷನ್ ಅಂತೆಲ್ಲ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಅನ್ವಾಲ್ BO ಅಂತ ಇದೆಯಲ್ಲ ಇಲ್ಲಿ ಅನ್ರಿಸರ್ವ್ಡ್ ಅಂದ್ರೆ ಜನರಲ್ ಅವ್ರಿಗೆ ಸೀಟ್ ಇದೆ ಅಂತ ತೋರಿಸ್ತಿದೆ. ಅದೇ ರೀತಿ ನೋಡ್ಬೋದು ಬಂಟ್ನೂರು, ಬಿಸ್ನಾಳು, ಗಣಿ, ಗುಡೂರು ಮತ್ತೆ ಇದೆಲ್ಲ ನೋಡಿದ್ರೆ ಇಲ್ಲಿ ನೋಡ್ಬೋದು ನಿಮ್ಗೆ ಕೆಟಗರಿ ವೈಸ್ ಅನ್ರಿಸರ್ವ್ಡ್, OBC ದವ್ರಿಗೆ, SC ದವ್ರಿಗೆ, ಅನ್ರಿಸರ್ವ್ಡ್ ದವ್ರಿಗೆ ಮತ್ತೆ EWS ದವ್ರಿಗೆ ಇಲ್ಲೆಲ್ಲ ನೀವು ನೋಡ್ಕೋಬೇಕಾಗಿರ್ತದೆ. ನೀವು ನೋಡ್ಕೊಂಡು ನಿಮ್ಮ ಕೆಟಗರಿ ವೈಸ್ ನೀವು ಆ ಡಿವಿಷನ್ ಅನ್ನು ಸೆಲೆಕ್ಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿರ್ಬೇಕು. ಇಟ್ಕೊಂಡಾದ ನಂತರ ನೀವು ಇಲ್ಲಿ ಬಂದು ಕ್ಲಿಕ್ ಟು ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಅಂತಿದೆಯಲ್ಲ ಅದು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ಏನಾದರೂ ಈಗ ಈ ವೆಬ್ಸೈಟಲ್ಲಿ ಹೋಗಿ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಏನು ಕೊಡೋ ಅವಶ್ಯಕತೆ ಇರುವುದಿಲ್ಲ. ನೀವೇನಾದರೂ ಹೊಸದಾಗಿ ಏನು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮಾಡೋದಾದ್ರೆ ಇಲ್ಲಿ ಕ್ಲಿಕ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಇಲ್ಲಿ ಹೋಗಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನಿದೆಯಲ್ಲ 10 ಡಿಜಿಟ್ ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಮೊಬೈಲ್ ನಂಬರ್ ಫಿಲ್ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ಇಲ್ಲಿ ಇಮೇಲ್ ID ಅಂತ ಇರುತ್ತಲ್ಲ ಇಮೇಲ್ ID ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಂಡ್ OTP ನಿಮ್ಮ ಮೊಬೈಲ್ ನಂಬರ್ಗೆ ಸೆಂಡ್ OTP ಇವೆರಡು ನಿಮ್ಮ ಹತ್ರನೇ ಇರಬೇಕು. ಇದಾದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ನಮೂದಿಸಿ ಅದ ನಂತರ ಸೆಂಡ್ OTP ಅಂತ ಮಾಡಿದ್ರೆ ನೀವು ಏನು ಕೊಟ್ಟಿರ್ತಾರಲ್ಲ ಆ ನಂಬರ್ಗೆ OTP ಬರುತ್ತೆ. ನೀವೇನಾದ್ರೂ ರಿಜಿಸ್ಟ್ರೇಷನ್ ಇಲ್ಲಪ್ಪ ಅಂತಂದ್ರೆ ಯಾವುದೇ ರೀತಿಯ ಮೆಸೇಜ್ ಬರಲಾರು ಇದ್ರೆ ಆ ನಂಬರ್ಗೆ ಮೆಸೇಜ್ ಬರೋದಿಲ್ಲ. ನೀವು ಏನಾದ್ರು ಬಂದಿದ್ದಕ್ಕೆ ಸ್ಟಾರ್ಟ್ ಇರುವಂತ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಆ ನಂಬರ್ಗೆ OTP ಬರುತ್ತೆ. ಅವಾಗ ನೀವು ಆ ಬಂದಿರುವಂತ OTP ಅನ್ನ ಇಲ್ಲಿ ನಮೂದಿಸಿ ಆಮೇಲೆ ವೆರಿಫೈ OTP ಅಂತ ಮಾಡಿ. ಅದಾದ ನಂತರ ಇಮೇಲ್ ಅಡ್ರೆಸ್ ಹೋಗಿ ಕ್ಲಿಕ್ ಅಂತ ಮಾಡಿದ ನಂತರ ನಿಮ್ಮ ಇಮೇಲ್ಗೆ ಒಂದು ಮೆಸೇಜ್ ಹೋಗುತ್ತೆ. ಅಲ್ಲಿನೂ ಕೂಡ ನೀವು ಅಲ್ಲಿ ಬಂದಿರುವಂತ OTPನ ಇದ್ರ ಮೇಲೆ ನಮೂದಿಸಬೇಕಾಗುತ್ತೆ. ಅದಾದ ನಂತರ ವೆರಿಫೈ ಅಂತ ಮಾಡ್ರಿ. ವೆರಿಫೈ ಆದ್ಮೇಲೆ ಎರಡು ಕೂಡ ಸಕ್ಸಸ್ಫುಲ್ಲಿ ವೆರಿಫೈಡ್ ಅಂತ ತೋರಿಸುತ್ತೆ. ಅದಾದ ನಂತರ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಆದ್ಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೆಂಟ್ ನೇಮ್ ನೀವು ಏನು ನಿಮ್ಮ SSLC ಅಂಕಪಟ್ಟಿಯಲ್ಲಿ ಇರುತ್ತೋ ಸೇಮ್ ಅದೇ ರೀತಿಯಾಗಿ ನೀವು ನಮೂದಿಸಬೇಕು. ಯಾಕಪ್ಪ ಅಂದ್ರೆ ನೀವು ಇದು 10th ಮೇಲ್ ಬೇಸಿಂದ ಇರುವುದರಿಂದ ನೀವು ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ ಕನ್ಸಿಡರ್ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ಕರೆಕ್ಟ್ ಆಗಿ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೇಗಿರುತ್ತೋ ಅದೇ ರೀತಿ ನಿಮ್ಮ ಹೆಸರನ್ನು ನಮೂದಿಸಬೇಕಾಗಿರುತ್ತೆ. ಇಲ್ಲಿ ಅಪ್ಲಿಕೆಂಟ್ ನೇಮ್ ಅಂತಿದೆಯಲ್ಲ ಅಲ್ಲಿ ನಿಮ್ಮ ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ಅಲ್ಲಿ ನೀವು ಡೇಟ್ ಆಫ್ ಬರ್ತ್ ನಮೂದಿಸಬೇಕು. ಅದಾದ್ಮೇಲೆ ಜೆಂಡರ್ ಮತ್ತೆ ಫಾದರ್ ನೇಮ್ ಕೂಡ ನಿಮ್ಮ SSLC ಅಂಕಪಟ್ಟಿಯಲ್ಲಿ ಹೇಗಿರುತ್ತೋ ಸೇಮ್ ಅದೇ ರೀತಿ ಇದರಲ್ಲಿ ಕೂಡ ಹಾಕ್ಬೇಕಾಗುತ್ತೆ. ಯಾವುದೇ ರೀತಿಯ ಮಿಸ್ಟೇಕ್ ಮಾಡದೆ ನೀವೇನು ಫಿಲ್ ಮಾಡ್ಬೇಕಾಗಿರುತ್ತೆ. ಅದು ಕ್ಯಾಪ್ಚಲ್ ಮತ್ತೆ ಮದರ್ ನೇಮ್ ಕೂಡ ನಮೂದಿಸಿ. ಮತ್ತೆ ಕಮ್ಯುನಿಟಿ ಇದು ನೀವು ಯಾವ ರೀತಿ ಕಮ್ಯುನಿಟಿ ಅಂದ್ರೆ ನೀವು ಯಾವ ಕೆಟಗರಿ ಒಳಗೆ ಬರ್ತೀರೋ, ಅನ್ರಿಸರ್ವ್ಡ್ ಒಳಗೆ ಬರ್ತಿರೋ, OBC ಒಳಗೆ ಬರ್ತಿರೋ, SC ಒಳಗೆ ಬರ್ತಿರೋ, ST ಒಳಗೆ ಬರ್ತಿರೋ, EWS ಒಳಗೆ ಬರ್ತಿರೋ ಇದರಲ್ಲಿ ನೀವು ಇದು ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಅದಾದ್ಮೇಲೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಮಾಡಿ. ಇದಾದ ನಂತರ ನಿಮ್ಗೊಂದು ಸಕ್ಸಸ್ಫುಲ್ ಎಲ್ಲ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ಗೊಂದು ಅಪ್ಲಿಕೇಶನ್ ನಂಬರ್ ಸಿಗುತ್ತೆ. ಅದನ್ನ ನೀವು
ಸೇಫ್ ಆಗಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಇದು ಮುಂದೆ ಏನಾದ್ರು ಹಾಲ್ ಟಿಕೆಟ್ ಆಗಲಿ ಏನಾದ್ರು ಬಂತು ಅಂದ್ರೆ, ಇದು ಏನಾದ್ರು ಸೆಲೆಕ್ಷನ್ ಆದ್ರೆ ಇದೇ ನಂಬರ್ ಇಂದ ನೀವು ನೋಡ್ಕೊಳ್ಬೇಕಾಗಿರುತ್ತೆ. ಮತ್ತೆ ಇದು ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆದ ನಂತರ ನಿಮಗೆ ಕೊಟ್ಟಿರುವಂತ ಮೊಬೈಲ್ಗೆ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ. ಮತ್ತೆ ಅಲ್ಲಿ ಅದರಲ್ಲಿಯೇ ಒಂದು ಪಾಸ್ವರ್ಡ್ ಬಂದಿರುತ್ತೆ. ಆ ಪಾಸ್ವರ್ಡ್ ಅನ್ನು ನೀವು ತೆಗೆದಿಟ್ಕೊಂಡಿರ್ಬೇಕಾಗಿರುತ್ತೆ. ಇದಾದ ನಂತರ ಕ್ಯಾಂಡಿಡೇಟ್ ಲಾಗಿನ್ ಅಂತ ಮಾಡಿ, ಲಾಗಿನ್ ಆಗಿದ್ದ ಮುಂಚೆ ಇಲ್ಲಿ ಇಂಪಾರ್ಟೆಂಟ್ ಲಾಗಿನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಅದು ಕರೆಕ್ಟ್ ಆಗಿ ಓದಿ. ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಇನ್ ದ ಯೂಸರ್ ಐ ಡಿ ಫೀಲ್ಡ್. ಯುವರ್ ಅಕೌಂಟ್ ವಿಲ್ ಬಿ ಲಾಕ್ಡ್ ಆಫ್ಟರ್ 5 ಅನ್ಸಕ್ಸಸ್ಫುಲ್ ಲಾಗಿನ್ ಅಟೆಂಪ್ಟ್ಸ್. ಯೂಸ್ ದ ಫಾರ್ವರ್ಡ್ ಪಾಸ್ವರ್ಡ್ ಲಿಂಕ್ ಟು ರಿಸೆಟ್ ಯುವರ್ ಪಾಸ್ವರ್ಡ್ ಈಸ್ ರಿಕ್ವೈರ್ಡ್. ಅಂದ್ರೆ ಇವ್ರೇನ್ ಹೇಳಿದಾರಪ್ಪ ಅಂತ, ನಿಮ್ ಏನಾದ್ರು ಈಗ ಕೊಟ್ಟಿರುವಂತ ಪಾಸ್ವರ್ಡ್ ಅನ್ನು ಇದು ಮಾಡ್ಕೊಂಡು 5 ಸರಿ ಏನಾದ್ರು ಮಾಡಿದ್ರೆ, 5 ಸರಿ ಮಾಡಿದ್ರೆ ಅದು ಇದಾಗುತ್ತೆ. ಅಲ್ಲಿ ನೀವೇನಾದ್ರು ಮಾಡ್ಕೊಂಡು ಫಾರ್ವರ್ಡ್ ಪಾಸ್ವರ್ಡ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಪ್ರೊಸೀಡ್ ಟು ಲಾಗಿನ್ ಅಂತ ಮಾಡಿ, ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವಂತ ಅಪ್ಲಿಕೇಶನ್ ನಂಬರ್ ಅನ್ನು ಇಲ್ಲಿ ನಮೂದಿಸಿ. ಮತ್ತೆ ಇದ್ರ ಕೊಟ್ಟಿರ್ತಾವ ನಿಮ್ಮ ಮೊಬೈಲ್ ನಂಬರ್ಗೆನೆ ಮೆಸೇಜ್ ಪಾಸ್ವರ್ಡ್ ಅವರೇ ಕೊಟ್ಟಿರ್ತಾರೆ, ಅದು ನೋಡ್ಕೊಂಡು ಅದನ್ನ ಕ್ಲಿಕ್ ಮಾಡಿ ನಮೂದಿಸಿ, ಕರೆಕ್ಟ್ ನಮೂದಿಸಿ. ಯಾವುದೇ ರೀತಿಯ ತಪ್ಪಿಲ್ಲದೆ ನಮೂದಿಸಿದ ನಂತರ ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಆದ್ಮೇಲೆ ಇದಾದ ನಂತರ ನಿಮ್ಮ ಅದೇ ಮೊಬೈಲ್ ನಂಬರ್ಗೆ ಏನು ಕೊಟ್ಟಿರ್ತಾರಲ್ಲ ಅದು OTP ಬರುತ್ತೆ. ಅದು OTP ಕ್ಲಿಕ್ ಮಾಡಿ ನಮ್ಮ ಅದರಲ್ಲಿ ಎಂಟರ್ ಮಾಡಿ. ವೆರಿಫೈ ಮತ್ತೆ ಲಾಗಿನ್ ಅಂತ ಮಾಡಿ. ಇಲ್ಲಿ ನೀವು ನೋಡ್ಬೋದು GDS ಆನ್ಲೈನ್ ಎಂಗೇಜ್ಮೆಂಟ್ ಪೋರ್ಟಲ್ ಅಂತ ಇದೆಯಲ್ಲ, ಇಲ್ಲಿ ನೋಡ್ಕೋಬಹುದು ನೀವು. ಗ್ರಾಮೀಣ್ ಡಾಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಅಂತ ಏನಿದೆಲ್ಲ ಇಲ್ಲಿ ನೋಡ್ಕೊಳ್ಳೋ ಅಪ್ಲಿಕೇಶನ್ ಓಪನ್ ಇದೆ, ಅಪ್ಲೈ ಮಾಡ್ಕೋಬಹುದು. ಮತ್ತೆ ವ್ಯೂ ನೋಟಿಫಿಕೇಶನ್ PDF ಅಂತ ಅವ್ರಿಗೆ ಹೇಳಿದ್ದಾರೆ, ಅಲ್ಲಿ ನಿಮ್ಗೆ ಯಾವ ಡಿವಿಷನ್ ಅಲ್ಲಿ ನೋಡ್ಕೋಬಹುದು ಅಂತಂದು ಇಲ್ಲಿ ನೋಡ್ಕೊಳ್ಬಹುದು. ಇದಾದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ಅಪ್ಲೈ ಆನ್ಲೈನ್, ಮೈ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಕಂಪ್ಲೇಂಟ್ ಮತ್ತೆ ಮೈ ಕಂಪ್ಲೇಂಟ್ ಅಂತ ಇದೆಯಲ್ಲ, ಇದರಲ್ಲಿ ನೀವು ಹೋಗಿ ಅಪ್ಲೈ ಆನ್ಲೈನ್ ಅಂತ ಹೋಗ್ಬೋದು. ಹೋಗಿ ಅಪ್ಲೈ ಫಾರ್ GDS ಆನ್ಲೈನ್ ಎಂಗೇಜ್ಮೆಂಟ್ ಅಲ್ಲಿ ಹೋಗಿ ಇಲ್ಲಿ ಕೆಳಗಡೆ ಒಂದು ಇದು ಕೊಟ್ಟಿರ್ತಾರೆ, ಗ್ರಾಮೀಣ್ ಡಾಕ್ ಸೇವಕ್ GDS ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2020 ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೇಳಿರುತ್ತೆ ಪರ್ಸನಲ್ ಡೀಟೇಲ್ಸ್, ಎಜುಕೇಶನಲ್ ಡೀಟೇಲ್ಸ್ ಮತ್ತೆ ಪೋಸ್ಟ್ ರೆಫರೆನ್ಸ್ ಮತ್ತೆ ಅಪ್ಲೋಡ್ ಅಂಡ್ ಫೋಟೋ ಅಂಡ್ ಸಿಗ್ನೇಚರ್. ಇಲ್ಲಿ ನೀವು ಪರ್ಸನಲ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗಿರುತ್ತದೆ. ನೀವು ಆಲ್ರೆಡಿ ಏನಾದರೂ ರಿಜಿಸ್ಟ್ರೇಷನ್ ಮಾಡುವಾಗ ಏನಾದರೂ ಕೊಟ್ಟಿರ್ತಾರಲ್ಲ ಅದೇ ಡೀಟೇಲ್ಸ್ ಇಲ್ಲಿ ಫ್ಲೆಕ್ಸ್ ಆಗಿರುತ್ತೆ, ಅಂದ್ರೆ ಆಲ್ರೆಡಿ ಬಂದಿರುತ್ತೆ. ಅದಾದ್ಮೇಲೆ ಇಲ್ಲಿ ಏನಾದ್ರೂ ತಪ್ಪು ರಾಂಗ್ ಆಗಿದ್ರೆ ಇಲ್ಲಿ ಕೊಟ್ಟಿರ್ತಾರೆ, ಕ್ಲಿಕ್ ಹರ್ ಟು ಅಪ್ಡೇಟ್ ದ ರಿಜಿಸ್ಟ್ರೇಷನ್ ಡೀಟೇಲ್. ಏನಾದ್ರೂ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಏನಾದ್ರೂ ತಪ್ಪಾದ್ರೂ ನಮೂದಿಸಿದ್ದಾರೆ, ಇಲ್ಲಿ ಹೋಗಿ ನೀವು ಕರೆಕ್ಟ್ ಆಗಿ ಮಾಡ್ಕೋಬಹುದು. ಅದಾದ ನಂತರ ಅದರ್ ಡೀಟೇಲ್ಸ್ ಅಂದ್ರೆ ಅದರ್ ಡೀಟೇಲ್ಸ್ ಅಲ್ಲಿ ಏನಿದೆಪ್ಪ ಅಂದ್ರೆ ಮ್ಯಾರಿಟಲ್ ಸ್ಟೇಟಸ್ ಅಂದ್ರೆ ನೀವೇನಾದ್ರೂ ಮ್ಯಾರಿಡ್ ಅನ್ಮ್ಯಾರಿಡ್ ಸಿಂಗಲ್ ಅಂತ ಕೇಳಿದ್ರೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಮ್ಯಾರಿಡ್ ಆದವರು ಮ್ಯಾರಿಡ್ ಅಂತ ಕೊಡಿ, ಸಿಂಗಲ್ ಇದ್ದವರು ಸಿಂಗಲ್ ಅಂತ ಕೊಡಿ. ಮತ್ತೆ PWD ಅಂತ ಏನಾದ್ರು ನಿಮ್ಗೆ ಏನಾದ್ರು PWD ಇತ್ತಂದ್ರೆ PWD ಏನಾದ್ರು ಇತ್ತಂದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ಇಲ್ಲ ಅಂತ ಕೊಡಿ. ಮತ್ತೆ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ನೀವೇನಾದ್ರೂ ಆಲ್ರೆಡಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದ ಅಂದ್ರೆ ಎಸ್ ಅಂತ ಕೊಡಿ, ಇಲ್ಲಪ್ಪ ಅಂತಂದ್ರೆ ನೋ ಅಂತ ಕೊಡಿ. ಅದಕ್ಕೆ ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ಅಡ್ರೆಸ್ ಡೀಟೇಲ್ಸ್ ಅಂತ ಏನಿದೆ ಅಲ್ಲ, ಇಲ್ಲಿ ಅಡ್ರೆಸ್ ಡೀಟೇಲ್ಸ್ ನೀವು ಪ್ರೆಸೆಂಟ್ ಇರುವಂತದ್ದು ಮತ್ತೆ ಪರ್ಮನೆಂಟ್ ಅಡ್ರೆಸ್ ಎರಡು ಕೇಳಿದರೆ, ನೀವೇನಾದ್ರೂ ಒಂದೇ ಅಡ್ರೆಸ್ ಅಲ್ಲಿ ಏನಾದ್ರೂ ಇದ್ರೆ ಇದೇ ಸೇಮ್ ಅಡ್ರೆಸ್ ಅನ್ನ ಪರ್ಮನೆಂಟ್ ಅಡ್ರೆಸ್ ಆಗಿ ಕೊಡಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ನಾನು ಸೇಮ್ ಅಡ್ರೆಸ್ ಕೊಡ್ತೀನಿ.
ಇದು ಏನಾದ್ರು ಅಡ್ರೆಸ್ ನೀವು ಕ್ಲಿಕ್ ಮಾಡಿದ ನಂತರ ಸೇಮ್ ಇದೇ ಅಡ್ರೆಸ್ ನಿಮ್ಗೆ ಇದೇ ಪರ್ಮನೆಂಟ್ ಅಡ್ರೆಸ್ ಆಗಿ ಬೇಕಾಗಿರ್ತಪ್ಪ ಅಂತಂದ್ರೆ ಇಲ್ಲಿ ಸೇಮ್ ಹ್ಯಾಸ್ ಎ ಪ್ರೆಸೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನ್ ಪ್ರೆಸೆಂಟ್ ಏನಂತ ಕೊಟ್ಟಿರ್ತಾರಲ್ಲ ಅದೇ ಬಂದಿರುತ್ತೆ. ಮತ್ತೆ ಪಿನ್ ಕೋಡ್ ನಂಬರ್ ಕರೆಕ್ಟ್ ಆಗಿ ನಿಮ್ಮ ಏರಿಯಾದ ಈಗ ನೀವು ಕೊಟ್ಟಿರ್ತಾರಲ್ಲ ಅಡ್ರೆಸ್ ಅದು ಕರೆಕ್ಟ್ ಪಿನ್ ಕೋಡ್ ನಂಬರ್ ಕರೆಕ್ಟ್ ಹಾಕಿ ಅದಾದ ನಂತರ ಇಲ್ಲಿ ಸೇಮ್ ಅದೇ ತಗೊಳುತ್ತೆ. ಮತ್ತೆ ಅದಾದ ಎಲ್ಲ ಫಿಲ್ ಇದೇನಿದೆಲ್ಲ ಅಡ್ರೆಸ್ ಕರೆಕ್ಟ್ ಆಗಿ ಎಲ್ಲ ಕೊಟ್ಟಾದ್ಮೇಲೆ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟು ನೀವು ಅಡ್ರೆಸ್ ಎಲ್ಲ ಕ್ಲಿಕ್ ಮಾಡಿದ ನಂತರ ಎಲ್ಲ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಎರಡನೇ ಆಪ್ಷನ್ ಅಲ್ಲಿ ಕೇಳುತ್ತೆ ಎಜುಕೇಶನಲ್ ಡೀಟೇಲ್ಸ್ ಅಂತ ಹೇಳಿ. ಎಜುಕೇಶನಲ್ ಡೀಟೇಲ್ಸ್ ನಲ್ಲಿ ಇಲ್ಲಿ ನೋಡ್ಕೋಬಹುದು ನೀವು ಸೆಲೆಕ್ಟ್ ಎಸ್ ಎಲ್ ಸಿ ಸ್ಟಡಿ ಸರ್ಕಲ್ ಅಂದ್ರೆ ನೀವು ಆಲ್ರೆಡಿ ಏನಾದ್ರು ಕರ್ನಾಟಕ ಸರ್ಕಲ್ ಅಂತ ಟೈಪ್ ಮಾಡಿಲಿ, ಕರ್ನಾಟಕ ಸರ್ಕಲ್. ಇದಾದ ನಂತರ ಇಯರ್ ಆಫ್ ಪಾಸಿಂಗ್ ಅಂದ್ರೆ ನಿಮ್ಮ ಎಸ್ ಎಸ್ ಎಲ್ ಸಿ ಇಯರ್ ಆಫ್ ಪಾಸಿಂಗ್ ಯಾವಾಗ ಪಾಸ್ ಆಗಿರುತ್ತಲ್ಲ ಪಾಸ್ ಔಟ್ ಆಗಿರ್ತಾರಲ್ಲ ನೀವು ಅದರದ್ದು ಇಯರ್ ಹಾಕಿ. ಇಯರ್ ಹಾಕಿದ ನಂತರ ಸಿಲೆಕ್ಟ್ ದ ಬೋರ್ಡ್. ಇಲ್ಲಿ ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಅಂದ್ರೆ 1993 ಇಂದ 2024 ಇಂದ ಮತ್ತೆ ಇಲ್ಲಿ 3-4 ಆಪ್ಷನ್ ಇದೆ ಕರ್ನಾಟಕ ಸ್ಟೇಟ್ ಸೆಕೆಂಡರಿ ಬೋರ್ಡ್. ನಾನು ಇಲ್ಲಿ ಕರ್ನಾಟಕ ಸೆಕೆಂಡರಿ ಬೋರ್ಡ್ ಎಕ್ಸಾಮಿನೇಷನ್ ಬೋರ್ಡ್ 2014 ಇಂದ 2024 ಒಳಗೆ ಯಾರು ಪಾಸ್ ಆಗಿರ್ತಾರೋ ಇದನ್ನ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಸ್ ಎಸ್ ಸಿ ಮೆಮೋ ನಂಬರ್ ಏನಿದೆಲ್ಲ ಇಲ್ಲಿ ನಿಮ್ದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯ ರಿಜಿಸ್ಟರ್ ನಂಬರ್ ಅನ್ನು ನಮೂದಿಸಿ. ಟೈಪ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಬನ್ನಿ, ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನ ಈಚ್ ಸಬ್ಜೆಕ್ಟ್ ನ ಮಾರ್ಕ್ಸ್ ಕಾರ್ಡ್ ನೀವು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತದೆ. ಇಲ್ಲಿ ಫಸ್ಟ್ನೇ ಆಪ್ಷನ್ ಸೀರಿಯಲ್ ನಂಬರ್ ನೋಡಬಹುದು. ಈ ಸೈನ್ಸ್ ಅಂತ ಇದೆಯಲ್ಲ, ನೀವು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿ ನಿಮ್ಮ ಸೈನ್ಸ್ ಎಷ್ಟು ಅಂಕ ಪಡೆದಿರ್ತೀರ ನೋಡಕ್ಕೆ ಅದನ್ನ ಇಲ್ಲಿ ಟೈಪ್ ಮಾಡಿ. ಮತ್ತೆ ಇಲ್ಲಿ ಚೂಸ್ ಸಬ್ಜೆಕ್ಟ್ ಅಂತ ಇದೆಯಲ್ಲ, ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಹೇಳಿ ಕ್ಲಿಕ್ ಮಾಡಿ. ಮತ್ತೆ ನೀವು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಲ್ಲ ಅದನ್ನು ಕೂಡ ಇದರಲ್ಲಿ ಕ್ಲಿಕ್ ಮಾಡಿ 125ಕ್ಕೆ. ಮತ್ತೆ ಮೆಥಮೆಟಿಕ್ಸ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಲ್ಲ ಅದನ್ನು ಕೂಡ ಇದರಲ್ಲಿ ಟೈಪ್ ಮಾಡಿ. ಮತ್ತೆ ಸೋಷಿಯಲ್ ಸೈನ್ಸ್ ಅದರಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ ಅದನ್ನು ಕರೆಕ್ಟ್ ಆಗಿ ಯಾವುದೇ ರೀತಿ ತಪ್ಪಿಲ್ದೇನೆ ಇದು ಮಾಡಿ. ಮತ್ತೆ ಚೂಸ್ ಸಬ್ಜೆಕ್ಟ್ ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ತಗೊಳ್ಳಿ. ಇಂಗ್ಲಿಷ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಥರ್ಡ್ ಲ್ಯಾಂಗ್ವೇಜ್ ಏನಿದೆಲ್ಲ ನೀವು ಇದರಲ್ಲಿ ಹಿಂದಿ ಅಂತ ತಗೊಂಡು ಯಾರು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಅಂತ ಏನಾದ್ರು ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಟ್ಟಿರ್ತಾರೆ ಅದೇ ರೀತಿ ನೀವು ಇಲ್ಲಿ ಕ್ಲಿಕ್ ಮಾಡಿ ಇದರಲ್ಲಿ ಅಂಕಪಟ್ಟಿಯನ್ನು ಕರೆಕ್ಟ್ ಆಗಿ ಮಾರ್ಕ್ಸ್ ನೀವು ಫಿಲ್ ಮಾಡಿ. ಅದಾದ ನಂತರ ಎಂಟರ್ ಯುವರ್ CGPA ಅಂತ ಏನು ಕೊಟ್ಟಿರ್ತಾರೆ, ಇದು ನಮ್ದು ಯಾವುದೇ ರೀತಿಯ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ CGPA ಕೊಟ್ಟಿರೋದಿಲ್ಲ. ಹಾಗಾಗಿ ನೀವು ಹಾಗೆ ಬ್ಲಾಂಕ್ ಬಿಟ್ಟು ಹ್ಯಾವ್ ಸ್ಟಡೀಡ್ ಇನ್ ಅಡಿಷನಲ್ ಲ್ಯಾಂಗ್ವೇಜ್ ಅದರ್ ದೆನ್ ದ ಒನ್ ಮೆನ್ಷನ್ ಅಬೌವ್. ನೀವು ಏನಾದ್ರು ಇದ್ರ ಮೇಲೆ ಮೆನ್ಷನ್ ಆಗಿರುವಂತ ಬಿಟ್ಟು ಏನಾದ್ರು ಕಲ್ತಿದ್ರೆ ಇಲ್ಲಿ ಎಸ್ ಅಂತ ಕೊಟ್ಟು ಇಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ನೋ ಅಂತ ಕೊಡಿ. ನೋ ಅಂತ ಕೊಟ್ಟಾದ್ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಎಜುಕೇಶನಲ್ ಡೀಟೇಲ್ಸ್ ಸೇವ್ಡ್ ಅಂತ ಸಕ್ಸಸ್ಫುಲ್ ಅಂತ ಬರುತ್ತೆ. ಇದಾದ ನಂತರ ಪೋಸ್ಟ್ ಪ್ರಿಫರೆನ್ಸ್ ಅಂತ ಕೇಳುತ್ತೆ. ಇದರಲ್ಲಿ ನೀವು ನಿಮ್ಗೆ ಯಾವ ಡಿವಿಷನ್ ಅಲ್ಲಿ ಬೇಕಾಗಿರುತ್ತೆ, ಯಾವ ಸರ್ಕಲ್ ಅಲ್ಲಿ ಬೇಕಾಗಿರುತ್ತೆ ಆ ಸರ್ಕಲ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಡಿವಿಷನ್ ಅಂತ ಇದೆಯಲ್ಲ, ನಿಮ್ಗೆ ಯಾವ ಸೆಲೆಕ್ಷನ್ ಡಿವಿಷನ್ ಬೇಕಾಗಿರುತ್ತಲ್ಲ ಆ ಡಿವಿಷನ್ ಕ್ಲಿಕ್ ಮಾಡಿ ನೀವು ಇಲ್ಲಿ ಪೋಸ್ಟ್ಗೆ ರಿಸರ್ವೇಶನ್ ಕೊಡಬಹುದು. ನಿಮ್ಗೆ ಯಾವ ಪೋಸ್ಟ್ ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು. ನಿಮ್ಗೆ ಅದ್ರ ಮೇಲೆ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಇಲ್ಲಿ ಮೇಲೆ ರೈಟ್ ಸೈಡ್ ಮೇಲೆ ಡೌನ್ಲೋಡ್ ಪೋಸ್ಟ್ ಅಂತ ಇದೆಯಲ್ಲ ಇಲ್ಲಿ ನೋಡ್ಕೋಬಹುದು. ನೋಡ್ಕೊಂಡು ನಿಮ್ಗೆ ಯಾವ ಕ್ಯಾಟಗರಿಗೆ ಎಲ್ಲೆಲ್ಲಿ ಪೋಸ್ಟ್ ಇದೆ ಅಂತೇಳಿ ನೀವು ನೋಡ್ಕೋಬಹುದು. ಇದಾದ ನಂತರ ಇಲ್ಲಿ ನಾನು ನೋಡ್ತೀನಿ. ಫಸ್ಟ್ ನಿಮ್ಗೆ ಯಾವ್ಯಾವ ಪ್ರಿಫರೆನ್ಸ್ ಬೇಕಲ್ಲ ಆ ಪ್ರಿಫರೆನ್ಸ್ ಕೊಡ್ರಿ. ಕೊಟ್ಟಾದ್ಮೇಲೆ ಸೆಲೆಕ್ಟ್ ಇಲ್ಲಿ ಮಾಡಿ. ನಾನು ಈ 3 ಪ್ರಿಫರೆನ್ಸ್ ಕೊಟ್ಟಿರ್ತೀನಿ, 3 ಪ್ರಿಫರೆನ್ಸ್ ನಾನು ಕೊಟ್ಟಿರ್ತೀನಿ. ಅದಾದ ನಂತರ ನಾನು ಇಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ಎಡಿಟ್ ಆಪ್ಷನ್ ಕೂಡ ಇದೆ, ಇಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ನೀವು ಇದು ಮಾಡ್ಬೋದು, ಪ್ರಿಫರೆನ್ಸ್ ಕೊಡ್ಬೋದು. ಅದಾದ ನಂತರ ನಾನು 4 ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಅದಾದ ನಂತರ ನೀವು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ಇದಾದ ನಂತರ ಇಲ್ಲಿ ನೋಡ್ಬೋದು ಐ ಕನ್ಫರ್ಮ್ ದಟ್ ಇಲ್ಲಿ ಡಿಕ್ಲರೇಷನ್ ಕೊಟ್ಟಿರ್ತಾರೆ. ಏನಪ್ಪಾ ಅಂತಂದ್ರೆ ಅಪ್ಲೋಡ್ ಫೋಟೋ ಅಂಡ್ ಸಿಗ್ನೇಚರ್. ಇದು ಲಾಸ್ಟ್ ಸ್ಟೆಪ್. ಈ ಅಪ್ಲಿಕೇಶನ್ ಹಾಕುವಾಗ ಇರುವಂತ ಲಾಸ್ಟ್ ಸ್ಟೆಪ್ ಇದಾಗಿರ್ತದೆ. ಇಲ್ಲಿ ಅಪ್ಲೋಡ್ ಅಂಡ್ ಸಿಗ್ನೇಚರ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಏನಾದ್ರು ಫೋಟೋ ಸೆಲೆಕ್ಟ್ ಮಾಡಿ. ನೀವು ಆಲ್ರೆಡಿ ಈ ಫೋಟೋದನ್ನ ಇನ್ಸ್ಟ್ರಕ್ಷನ್ ನೋಡ್ಕೊಳ್ಬಹುದು. ನೀವು ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅದ ಇನ್ಸ್ಟ್ರಕ್ಷನ್ ಪ್ರಕಾರ ನೀವು ಫೋಟೋ ಸೈಜ್ ಮತ್ತೆ ಅದರದ MB
ಅವ್ರು ಹೇಳ್ತಾರೆ ಇಷ್ಟ MB ಇರ್ಬೇಕಂತಂದು ಅದನ್ನು ಕ್ಲಿಕ್ ಮಾಡ್ಕೊಂಡು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಆಲ್ರೆಡಿ ಇಟ್ಕೊಂಡಿರ್ಬೇಕು. ನಾ ಈಗ ಆಲ್ರೆಡಿ ಇಟ್ಕೊಂಡಿದ್ದೀನಿ. ನೀವು ಅಪ್ಲೋಡ್ ಫೋಟೋ ಅಂಡ್ ಸಿಗ್ನೇಚರ್ ಕೊಟ್ಟಾದ್ಮೇಲೆ ನೀವು ಇಲ್ಲಿ ಅಪ್ಲೋಡ್ ಮಾಡಿದಾದ್ಮೇಲೆ ಇಲ್ಲಿ ಡಿಕ್ಲರೇಷನ್ ಅದು ಕಾಣುತ್ತೆ. ಇಲ್ಲಿ ಡಿಕ್ಲರೇಷನ್ ಮೇಲೆ ಇಲ್ಲಿ ರೈಟ್ ಮಾರ್ಕ್ ಇರುತ್ತೆ. ರೈಟ್ ಮಾರ್ಕ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರಿವ್ಯೂ ಅಂತ ಕಾಣುತ್ತೆ. ಪ್ರಿವ್ಯೂ ನೋಡಾದ್ಮೇಲೆ ನೀವು ಹಾಕಿರುವಂತಹ ಅಪ್ಲಿಕೇಶನ್ ಏನಾದ್ರು ಎರರ್ ಇದೆಯಾ ಏನಾದ್ರು ಇದೆಯಾ ಅಂತ ನೋಡ್ಕೋಬಹುದು. ಇಲ್ಲಿ ಫುಲ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಇಮೇಲ್ ID ಮತ್ತು ಜೆಂಡರ್ ಎಲ್ಲ ಕೊಟ್ಟಿರ್ತೀವಿ. ಈಗೇನಾದ್ರು ಡೀಟೇಲ್ ಕೊಟ್ಟಿದ್ದೀರಾ ಇಷ್ಟು ತನ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಅದರ ಎಲ್ಲ ಡೀಟೇಲ್ಸ್ ಕೊಟ್ಟಿರುತ್ತೆ. ಅದೆಲ್ಲ ನೀವೆಲ್ಲ ಕರೆಕ್ಟಾಗಿ ನಿಮ್ಮ ಮಾರ್ಕ್ಸ್ ಎಲ್ಲ ನೋಡ್ಕೊಂಡು ಆದ್ಮೇಲೆ ಕರೆಕ್ಟ್ ಆಗಿತ್ತಪ್ಪ ಅಂದ್ರೆ ಡಿಕ್ಲರೇಷನ್ ಅಲ್ಲಿ ಮತ್ತೆ ಸಬ್ಮಿಟ್ ಅಂತ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ಕೇಳುತ್ತೆ ಆರ್ ಶೋರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಹೇಳಿ. ಮತ್ತೆ ಇಲ್ಲಿ ಆಫ್ಟರ್ ಸಬ್ಮಿಷನ್ ಯು ವಿಲ್ ನಾಟ್ ಏಬಲ್ ಟು ಎಡಿಟ್ ದ ಅಪ್ಲಿಕೇಶನ್ ಪ್ಲೀಸ್ ಕನ್ಫರ್ಮ್ ಅಂತ ತೋರಿಸುತ್ತೆ. ನೀವೇನಾದ್ರು ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಯಾವುದೇ ರೀತಿಯ ಕರೆಕ್ಷನ್ ಮಾಡುವಂತಹ ಆಪ್ಷನ್ ಇದರಲ್ಲಿ ಸಿಗುವುದಿಲ್ಲ ಅಂತ ಹೇಳ್ತಿದ್ರೆ. ಹಾಗೇನಾದ್ರೂ ನಿಮ್ಗೆ ಕರೆಕ್ಷನ್ ಇದ್ರೆ ಈಗಲೇ ಕರೆಕ್ಷನ್ ಮಾಡ್ಕೊಳ್ಳಿ. ಅದಾದ ನಂತರ ಕರೆಕ್ಟ್ ಇದ್ರೆ ಸಬ್ಮಿಟ್ ಅಂತ ಹೇಳಿ ಅದರ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಆದ್ಮೇಲೆ ಇಲ್ಲಿ ಫೀ ಪೇಮೆಂಟ್ ಪೆಂಡಿಂಗ್ ಅಂತ ತೋರಿಸುತ್ತೆ. ಇಲ್ಲಿ ನೀವು ಏನಾದರೂ ಪೇಮೆಂಟ್ ಮಾಡುವುದಾಗಿದ್ರೆ ಇಲ್ಲಿ UPI ಮತ್ತೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತೆ ನೆಟ್ ಬ್ಯಾಂಕಿಂಗ್ ಅಂತ ಹೇಳಿ 4 ಆಪ್ಷನ್ ತೋರಿಸುತ್ತೆ. ಇದರ ಮೇಲೆ ನೀವು UPI ಮೇಲೆ UPI ಥ್ರೂ ಏನಾದರೂ ಫೀ ಪೇಮೆಂಟ್ ಮಾಡಬೇಕಾಗಿತ್ತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕ್ಲಿಕ್ ಟು ಪೇ ದ ಫೀಸ್ ಅಂತ ಏನಿದೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ತರ ಒಂದು ಚಾನಲ್ ಇದು ತೋರಿಸುತ್ತೆ. ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕಾಣಿಸುತ್ತೆ. ಇದರಲ್ಲಿ 100 ರೂಪಿ UPI ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿ ಕ್ಲಿಕ್ ಮಾಡಿರುತ್ತೆ. ಅದರಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಏನಿದೆಲ್ಲ ಇಲ್ಲಿ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಎಂಟರ್ UPI ID ನಿಮ್ದು ಫೋನ್ ಪೇ ಅಲ್ಲಿ UPI ID ಅಂತ ಕಾಣಿಸುತ್ತೆ. ಅದು ಹೋಗಿ ಆ UPI ID ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ದು ಫೋನ್ ಪೇಗೆ ನೋಟಿಫಿಕೇಶನ್ ಬರುತ್ತೆ 100 ರೂಪಿ ಪೇ ಮಾಡಿ ಅಂತಂದು. ಇಲ್ಲಪ್ಪ ನಾನು ಸ್ಕ್ಯಾನ್ ಥ್ರೂ ಮಾಡ್ತೀನಪ್ಪ ಅಂತಂದ್ರೆ UPI QR ಕೋಡ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಪೇನ ಅಂತ ಕ್ಲಿಕ್ ಮಾಡಿದಂದ್ರೆ ಇಲ್ಲಿ ನಿಮ್ಗೊಂದು UPI ಇದು ಕಾಣಿಸುತ್ತೆ QR ಕೋಡ್. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಅದ್ರ ಮೇಲೆ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅದರದ ಇದು ಕಾಣುತ್ತೆ. ಅದಾದ ನಂತರ ಇದು ಮಾಡಿದ ತಕ್ಷಣ ನಿಮ್ದು UPI ನಂಬರ್ ತೋರಿಸುತ್ತೆ. ಅದಾದ ನಂತರ ಪ್ರೊಸೆಸ್ ಏನಪ್ಪಾ ಅಂತಂದ್ರೆ ಇದಾದ್ಮೇಲೆ ಪ್ರೊಸೀಡ್ ಆದ್ಮೇಲೆ ನಿಮ್ಗೆ ಪೇಮೆಂಟ್ ಡನ್ ಅಂತ ತೋರಿಸುತ್ತೆ. ಇದು ಅಪ್ಲಿಕೇಶನ್ ಆದ್ಮೇಲೆ ಪೇಮೆಂಟ್ ಹೀಗೆ ಡನ್ ಅಂತ ತೋರಿಸುತ್ತೆ. ಅದಾದ